ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತು ನಾವು ರೇಷನ್ ಅಕ್ಕಿ ಬಳಸ್ಕೊಂಡು ಹೂ ಥರ ಸಾಫ್ಟಾಗಿರೋ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದರಲ್ಲೇ ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ತೊಳೆದು 1-2 ಗಂಟೆ ನೆನೆಕ್ಕೆ ಬಿಟ್ಟಿದ್ದೀನಿ. 2 ಗಂಟೆ ನೆಂದರೆ ಸಾಕು, ಉದ್ದಿನಬೇಳೆ ಬೇಗ ನೆಂದೋಗ್ಬಿಡ್ತವೆ. ಇಲ್ಲಿ ನಾನು ರೇಷನ್ ಅಕ್ಕಿಲಿ ಇಡ್ಲಿ ನುಚ್ಚು ಮಾಡಿಸ್ಕೊಂಬಂದಿದ್ದೆ. ನಾ ಇಡ್ಲಿಗೆ ಇದೇ ನುಚ್ಚನ್ನೇ ಬಳಸೋದು. ಅಕ್ಕಿ ತೊಳೆದು ಒಣಗಿಸಿ ಇಡ್ಲಿ ನುಚ್ಚು ಹಾಕ್ಕೊಡ್ರಿ ಅಂದರೆ ಹಾಕ್ಕೊಡ್ತಾರೆ. ಅದೇ ನುಚ್ಚನ್ನೇ ಬಳಸ್ಕೊಂಡ್ರು ಆರಾಮಾಗಿ ಸಾಫ್ಟಾಗಿರೋ ಹೂ ಥರ ಅಳ್ಕೊಂಡಿರೋ ಇಡ್ಲಿನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ ಉದ್ದಿನಬೇಳೆಗೆ 3 ಕಪ್ಪಷ್ಟು ಈ ನುಚ್ಚನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಿವುಚಿ ತೊಳೆದು ಮೇಲಿನ ನೀರನ್ನು ಬಸ್ಕೋತಾ ಇದ್ದೀನಿ. ಈ ನುಚ್ಚು ಸ್ವಲ್ಪ ಅರಳ್ಕೊಳ್ಳಿ, ಅಲ್ಲಿ ತನಕ ಬಿಡೋಣ. ಅಷ್ಟರೊಳಗೆ ಈ ಮಿಕ್ಸಿ ಮಾಡ್ಕೊಂಬರೋಣ ಉದ್ದಿನಬೇಳೆ ಮತ್ತು ಅವಲಕ್ಕಿನ. ಇಲ್ಲಿ ನೋಡಿರಿ, ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ 2 ತಾಸಲ್ಲೇ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಉದ್ದಿನಬೇಳೆ ಎಷ್ಟು ತನಕ ಇರುತ್ತೋ ಅಷ್ಟು ತನಕ ಸಮನಾಗಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಂದುಬಿಟ್ರೆ ಸಾಫ್ಟಾಗಿರೋ ಉದ್ದಿನಬೇಳೆದು ಹಿಟ್ಟು ರೆಡಿ ಆಗಿಬಿಡುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿದೆ. ಈಗ ಚೆನ್ನಾಗಿ ಕಲಿಸ್ಕೊಂಡು ಕೈಯಲ್ಲೇ ಕಿವುಚ್ಕೊಂಡು ಕಲಿಸ್ಕೊಂಡು ಒಂದು ತಟ್ಟೆ ಮುಚ್ಚಿ ಒಂದು ಭಾರವಾಗಿರೋದೇನಾದರೂ ಇಡಬೇಕು. ಈಗ ಬೆಳಗ್ಗೆ ನೋಡಿರಿ, ಇಡ್ಲಿ ನುಚ್ಚು ಚೆನ್ನಾಗಿ ಅರಳಿದೆ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ಎಲ್ಲ ಇಡ್ಲಿ ಪ್ಲೇಟಿಗೂ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೋಬೇಕು ಚೆನ್ನಾಗಿ, ಹಾಗಾದರೆ ಇಡ್ಲಿ ಹಿಡ್ಕೊಳ್ಳಲ್ಲ. ಸವರ್ಕೊಂಡು 3/4 ಭಾಗದಷ್ಟು ಹಿಟ್ಟು ಹಾಕಬೇಕು. ಇಡ್ಲಿ ಬೆಂದು ಅರಳ್ಕೊಳ್ಳುತ್ತೆ, ಅದಕ್ಕೆ 3/4 ಭಾಗದಷ್ಟು. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಇಡ್ಲಿ ಪ್ಲೇಟ್ಸ್ ಇಟ್ಟು ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈಗ ಚಟ್ನಿ ಮಾಡೋಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮಿಕ್ಸಿ ಜಾರ್ಗೆ ಕಾಯಿ ಸೇರಿಸ್ಕೊತಾ ಇದ್ದೀನಿ. 1 ಬಟ್ಲಷ್ಟು ಕಾಯಿ, 1 ಸಣ್ಣ ಬಟ್ಲಷ್ಟು ಹುರ್ಗಡ್ಲೆ ಸೇರಿಸ್ಕೊತಾ ಇದ್ದೀನಿ. ಪುದೀನ, ಬೆಳ್ಳುಳ್ಳಿ, ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಬೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ಫುಲ್ ನೈಸಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಕೊತ್ತಂಬರಿ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸಿ ಮಾಡೋಣ. ಆವಾಗ ಚಟ್ನಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಅಂದರೆ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈಗ ಮಿಕ್ಸಿ ಜಾರ್ ತೊಳ್ಕೊಂಡು ಚಟ್ನಿಗೆ ಹಾಕ್ಕೊಂಡು ಚಟ್ನಿನ ತೆಳುವಾಗೆ ಮಾಡ್ಕೋಬೇಕು. ಇಷ್ಟು ತೆಳಗಿರ್ಬೇಕು ಈ ಚಟ್ನಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡು ಉದ್ದಿನಬೇಳೆ ಫುಲ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಂಬಿಟ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಚಟ್ನಿಗೆ ಸೇರಿಸ್ಕೊಂಡ್ಬಿಟ್ರೆ ಘಮ ಘಮ ಅನ್ನೋ ತೆಳುವಾದ ರುಚಿಯಾದ ಚಟ್ನಿ ರೆಡಿ ಆಗಿಬಿಡುತ್ತೆ.
ಇದೊಂದು ಚಟ್ನಿ ಇದ್ಬಿಟ್ರೆ ನಿಮ್ಗೆ ಸಾಂಬಾರು ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ಇಡ್ಲಿಗೆ ಇದೊಂದು ಚಟ್ನಿನೇ ಸಾಕಾಗುತ್ತೆ. ಈಗ ಇಡ್ಲಿನೂ ಬೆಂದಿದ್ದಾವೆ, 10 ನಿಮಿಷ ಆಗಿತ್ತು ಇಟ್ಟು. ಇಡ್ಲಿ ಚೆನ್ನಾಗಿ ಉಬ್ಕೊಂಡಿದ್ದಾವೆ ನೋಡಿ. ಆರಾಮಾಗಿ ಈಸಿ ಈ ಥರ ನೀರಲ್ಲಿ ಒಂದು ಸ್ಪೂನನ್ನು ಅದ್ಕೊಂಡು ತೆಗೆದುಬಿಟ್ರೆ ಈಸಿಯಾಗಿ ಇಡ್ಲಿ ಬರ್ತವೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಈ ಥರ ನುಚ್ಚು ಹಾಕ್ಸ್ಕೊಂಬಂದ್ಬಿಟ್ರೆ ನಮಗೆ ಯಾವಾಗ ಬೇಕು ಅವಾಗ ಇಡ್ಲಿನ ಮಾಡ್ಕೊಂಬಿಡ್ಬೋದು. ಮಕ್ಕಳಿಗಂತೂ ಈ ಇಡ್ಲಿ ತುಂಬ ಇಷ್ಟ ಆಗುತ್ತೆ. ಈ ಇಡ್ಲಿ ಚಟ್ನಿ ಲಂಚ್ ಬಾಕ್ಸಿಗೆ, ಟಿಫನ್ನಿಗೆ ಆರಾಮಾಗಿ ಕಟ್ ಕಳಿಸ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ.